ಯಾಕೆ ವಿವಿಧ ಆಹಾರವನ್ನು ಸೇವಿಸಬೇಕು? ಯಾವಾಗ್ಲೂ ನಮ್ಗಿಷ್ಟ ಆಗಿರುವ ಆಹಾರವನ್ನೇ ಸೇವಿಸ್ಬೋದಲ್ವಾ? ನೀರು ಕೂಡ ಆಹಾರ. ಆದ್ರೆ ಬರೀ ನೀರನ್ನ ಕುಡಿದು ಜೀವಿಸ್ಲಿಕ್ಕಾಗತ್ತಾ? ಕಳೆದ ವಿಡಿಯೋಗಳಲ್ಲಿ ಆಹಾರದ ಬಗ್ಗೆ ತಿಳ್ಕೊಂಡ್ವಿ. ಒಳ್ಳೆ ಆಹಾರದಿಂದ ನಮ್ಗೆ ಬೆಳವಣಿಗೆ ಆಗುತ್ತೆ ಮತ್ತು ಸ್ನಾಯುಗಳ ನಿರ್ಮಾಣ ಆಗುತ್ತೆ. ಚುರುಕಾಗಿ ಮಾಡುವಂತ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು. ಓಡೋದಾಗಿರ್ಲಿ ಅಥವಾ ಬೇರೆ ಏನನ್ನಾದ್ರೂ ಕಲಿಯೋದಾಗಿರ್ಲಿ ಒಳ್ಳೆ ಆಹಾರದಿಂದ ಸಾಧ್ಯ. ಅಷ್ಟೇ ಅಲ್ಲ, ನಮ್ಮ ದೇಹ ಹಾನಿಗೊಳಗಾದಾಗ ಸರಿಪಡಿಸುತ್ತೆ ಮತ್ತು ಆರೋಗ್ಯವನ್ನ ಕೂಡ ರಕ್ಷಿಸುತ್ತೆ ಅಂತ ತಿಳ್ಕೊಂಡ್ವಿ. ನಮ್ಮ ದೇಹದಲ್ಲಿ ಬೇರೆ ಬೇರೆ ಅವಶ್ಯಕತೆಗಳು ಉಂಟಾಗುತ್ತೆ. ಈ ರೀತಿ ನೋಡಿ, ಆಹಾರದಿಂದ ಬೆಳವಣಿಗೆ ಆಗುತ್ತೆ, ಚುರುಕಾದ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಮತ್ತು ನಮ್ಮ ಆರೋಗ್ಯವನ್ನ ಕಾಪಾಡುತ್ತೆ, ಸ್ನಾಯುಗಳನ್ನ ನಿರ್ಮಿಸಿಕೊಡುತ್ತೆ. ಈ ವಿಭಿನ್ನ ಅವಶ್ಯಕತೆಗಳನ್ನು ಆಹಾರದ ವಿಭಿನ್ನ ಘಟಕಗಳಿಂದ ಪೂರೈಸಲಾಗುತ್ತೆ. ಆಹಾರದ ಈ ವಿಶೇಷ ಘಟಕಗಳನ್ನ ನಾವು ಪೋಷಕಾಂಶಗಳು ಅಂತ ಕರೀತೇವೆ. ಈ ಪೋಷಕಾಂಶಗಳಲ್ಲಿ ಕೆಲವು ಘಟಕಗಳು ಸ್ನಾಯುಗಳನ್ನ ನಿರ್ಮಿಸಲಿಕ್ಕೆ ಸಹಾಯ ಮಾಡಿದ್ರೆ, ಇನ್ನೂ ಕೆಲವು ಘಟಕಗಳು ಹಾನಿಗೊಳಗಾದ್ದನ್ನ ಸರಿಪಡಿಸಿ ಆರೋಗ್ಯವನ್ನ ಕೊಡುತ್ತೆ. ಇನ್ನೂ ಕೆಲವು ಘಟಕಗಳು ಚುರುಕು ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಕೆಲವು ಘಟಕಗಳು ಒಳ್ಳೆ ಬೆಳವಣಿಗೆ ಆಗೋ ರೀತಿ ನೋಡ್ಕೊಳ್ಳುತ್ತೆ. ಈ ವಿಶೇಷ ಘಟಕಗಳನ್ನ ಪೋಷಕಾಂಶಗಳು ಅಂತ ಕರೀತೇವೆ. ಪೋಷಕಾಂಶಗಳು ಅಂದ್ರೆ ಏನು? ನಮ್ಮ ಆಹಾರದಲ್ಲಿನ ವಿಶೇಷ ಘಟಕಗಳು. ಕೆಲವು ಪೋಷಕಾಂಶಗಳನ್ನ ನೋಡೋಣ. ಮೊದಲನೆಯದಾಗಿ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್, ಕೊಬ್ಬು, ಜೀವಸತ್ವಗಳು ಮತ್ತು ಖನಿಜಗಳು. ಇದರಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬು ನಮ್ಮ ದೇಹಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬೇಕಾಗ್ತದೆ. ಹಾಗಾಗಿ ಇವುಗಳನ್ನ ನಾವು ಮ್ಯಾಕ್ರೋ ಪೋಷಕಾಂಶಗಳು ಅಂತ ಕರೀತೇವೆ. ಮ್ಯಾಕ್ರೋ ಅಂದ್ರೆ ದೊಡ್ಡ ಅಂತ ಅರ್ಥ. ನಮ್ಮ ದೇಹಕ್ಕೆ ಇದು ದೊಡ್ಡ ಪ್ರಮಾಣದಲ್ಲಿ ಬೇಕಾಗಿರೋದ್ರಿಂದ ಇವುಗಳನ್ನ ನಾವು ಮ್ಯಾಕ್ರೋ ಪೋಷಕಾಂಶಗಳು ಅಂತ ಕರೀತೇವೆ. ಇನ್ನು ಜೀವಸತ್ವಗಳು ಮತ್ತು ಖನಿಜಗಳು ನಮ್ಮ ದೇಹಕ್ಕೆ ಸಣ್ಣ ಪ್ರಮಾಣದಲ್ಲಿ ಸಾಕಾಗ್ತದೆ. ಹಾಗಾಗಿ ಇದನ್ನ ಮೈಕ್ರೋ ಪೋಷಕಾಂಶಗಳು ಅಂತ ಕರೀತೇವೆ. ಮೈಕ್ರೋ ಅಂದ್ರೆ ಸಣ್ಣ ಅಂತ ಅರ್ಥ. ಯಾಕೆ ಕೆಲವು ಪೋಷಕಾಂಶಗಳು ದೊಡ್ಡ ಪ್ರಮಾಣದಲ್ಲಿ ಬೇಕಾಗ್ತದೆ, ಇನ್ನು ಕೆಲವು ಪೋಷಕಾಂಶಗಳು ಸಣ್ಣ ಪ್ರಮಾಣದಲ್ಲಿ ಸಾಕಾಗ್ತದೆ ಅನ್ನೋದನ್ನ ಮುಂಬರುವ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ನೋಡಿ, ಈ ಪೋಷಕಾಂಶಗಳು ಆಹಾರದಿಂದ ಸಿಕ್ಕತ್ತೆ. ಆದ್ರೆ ಕೆಲವು ಆಹಾರಗಳಲ್ಲಿ ಈ ಘಟಕಗಳು ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ಆದರೆ ಕೆಲವು ಆಹಾರಗಳು ಈ ಘಟಕಗಳನ್ನು ದೊಡ್ಡ ಪ್ರಮಾಣದಲ್ಲಿ ಹೊಂದಿರುತ್ತೆ. ಉದಾಹರಣೆಗೆ ಅನ್ನ. ಅನ್ನದಲ್ಲಿ ಯಥೇಚ್ಛವಾಗಿ ಕಾರ್ಬೋಹೈಡ್ರೇಟ್ ಕಂಡುಬರುತ್ತೆ. ಹಾಗಾಗಿ ಅನ್ನವನ್ನ ಕಾರ್ಬೋಹೈಡ್ರೇಟ್ ಭರಿತ ಆಹಾರ ಅಂತ ಕರೀತೇವೆ. ಇನ್ನು ಪ್ರೋಟೀನ್ ಹೆಚ್ಚಾಗಿ ಸಿಕ್ಕೋದು ಬಂದು ಬೇಳೆಕಾಳುಗಳಲ್ಲಿ. ಹಾಗಾಗಿ ಬೇಳೆಕಾಳುಗಳನ್ನ ಪ್ರೋಟೀನ್ ಭರಿತ ಆಹಾರ ಅಂತೀವಿ. ಇನ್ನು ಎಣ್ಣೆ, ತುಪ್ಪ, ಈ ರೀತಿ ಜಿಡ್ಡು ಪದಾರ್ಥಗಳಲ್ಲಿ ಕೊಬ್ಬು ಹೆಚ್ಚಾಗಿ ಸಿಕ್ಕತ್ತೆ. ನಮ್ಮ ದೇಹಕ್ಕೆ ಕೂಡ ಈ ಜಿಡ್ಡು ಭರಿತ ಆಹಾರ ಬೇಕು. ಹಾಗಾಗಿ ಎಣ್ಣೆಯನ್ನ ಕೊಬ್ಬಿನಿಂದ ಭರಿತವಾದ ಆಹಾರ ಅಂತ ಕರೀತೇವೆ. ಇನ್ನು ಹಣ್ಣುಗಳಲ್ಲಿ ಜೀವಸತ್ವಗಳು ಹೆಚ್ಚಾಗಿ ಕಂಡುಬರುತ್ತೆ. ಹಾಗಾಗಿ ಹಣ್ಣುಗಳನ್ನ ನಾವು ಜೀವಸತ್ವಗಳಿಂದ ಸಮೃದ್ಧವಾದ ಅಥವಾ ಭರಿತವಾದ ಆಹಾರ ಅಂದ್ರೆ ತಪ್ಪಾಗಲ್ಲ. ಇನ್ನು ಪ್ರತಿದಿನ ನಾವು ಬಳಸ್ತೀವಲ್ವಾ ಉಪ್ಪು ಖನಿಜಗಳಿಂದ ಭರಿತವಾಗಿದೆ. ಈ ಹಿಂದೆ ನೋಡಿದ್ವಿ ನಾವು ಆಹಾರವನ್ನ ಸಸ್ಯ ಆಧಾರಿತ, ಪ್ರಾಣಿ ಆಧಾರಿತ ಅಂತ ವರ್ಗೀಕರಣ ಮಾಡಿದ್ವಿ. ಇದು ಮತ್ತೊಂದು ತರಹದ ವರ್ಗೀಕರಣ. ಈ ವರ್ಗೀಕರಣ ಆಹಾರದ ಘಟಕಗಳಾದ ಪೋಷಕಾಂಶಗಳ ಮೇಲೆ ಆಧಾರಿತವಾಗಿದೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ ಭರಿತ, ಪ್ರೋಟೀನ್ ಭರಿತ, ಕೊಬ್ಬು ಭರಿತ, ಜೀವಸತ್ವ ಭರಿತ ಮತ್ತು ಖನಿಜ ಭರಿತ ಅಂತ ವಿಂಗಡಿಸಿಕೊಂಡಿದ್ದೇವೆ. ಒಟ್ಟಾರೆ ನಾವೇನ್ ತಿಳ್ಕೊಂಡ್ವಿ? ಪೋಷಕಾಂಶಗಳು ಆಹಾರದ ವಿಶೇಷ ಘಟಕಗಳು. ಇವುಗಳಿಂದ ಬೆಳವಣಿಗೆ ಆಗುತ್ತೆ, ಚಟುವಟಿಕೆಗೆ ಶಕ್ತಿ ಸಿಕ್ಕತ್ತೆ, ಸ್ನಾಯುಗಳನ್ನ ಕೂಡ ನಿರ್ಮಿಸುತ್ತೆ ಮತ್ತು ನಮ್ಮ ದೇಹ ಯಾವುದಾದ್ರೂ ಹಾನಿಗೊಳಗಾದಾಗ ಸರಿಪಡಿಸುತ್ತೆ
ನಮ್ಮ ದೇಹವನ್ನು ಆರೋಗ್ಯವಾಗಿ ಕಾಪಾಡುತ್ತೆ. ನಾವು ಇಲ್ಲಿ ಚರ್ಚೆ ಮಾಡಿದ್ದು ಬಂದು ಕೆಲವು ಪೋಷಕಾಂಶಗಳಾದ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು, ಜೀವಸತ್ವಗಳು ಮತ್ತು ಖನಿಜಗಳ ಬಗ್ಗೆ. ಆಹಾರದಲ್ಲಿರುವ ಪೋಷಕಾಂಶಗಳ ಪ್ರಮಾಣದ ಆಧಾರದ ಮೇಲೆ ಆಹಾರವನ್ನ ಕಾರ್ಬೋಹೈಡ್ರೇಟ್ ಭರಿತ, ಪ್ರೋಟೀನ್ ಭರಿತ, ಕೊಬ್ಬು ಭರಿತ, ಜೀವಸತ್ವ ಭರಿತ ಮತ್ತು ಖನಿಜ ಭರಿತ ಅಂತ ವಿಂಗಡಿಸಲಾಗಿದೆ. ನಾವು ಈ ವಿಡಿಯೋನ ಶುರುವಲ್ಲಿ ಕೇಳಿದ ಪ್ರಶ್ನೆ ಬಂದು, ಯಾಕೆ ನಾವು ವಿವಿಧ ಆಹಾರಗಳನ್ನ ಸೇವಿಸಬೇಕು ಅಂತ ಹೇಳಿ. ಈಗ ಬಹುಶಃ ನಿಮಗೆ ಅದರ ಉತ್ತರ ಸಿಕ್ಕಿರುತ್ತೆ. ತುಂಬಾ ಸ್ಪಷ್ಟವಾಗಿ ಬರೀ ಅನ್ನವನ್ನ ತಿಂದು ಅಥವಾ ಬರೀ ಹಣ್ಣುಗಳನ್ನ ತಿಂದು ಅಥವಾ ಬರೀ ನೀರನ್ನ ಕುಡಿದು ಜೀವಿಸ್ಲಿಕ್ಕೆ ಸಾಧ್ಯವಾಗಲ್ಲ. ಯಾಕೆ ಅಂದ್ರೆ ಅದು ದೇಹದ ಪೋಷಕಾಂಶದ ಅವಶ್ಯಕತೆಗಳನ್ನ ಪೂರೈಸೋದಿಲ್ಲ.